ಕುರುಬರಹಳ್ಳಿಯ ಬಸವೇಶ್ವರ ನಗರದ ಮುಖ್ಯ ರಸ್ತೆಯಲ್ಲಿ ಹೌಸ್ ಆಫ್ ಬಿರಿಯಾನಿಗೆ ಚಾಲನೆ. ಬಸವೇಶ್ವರ ನಗರದ ಕುರುಬರಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಶಂಕರ ಮಠದ ತೂಗಳತೆಯ ದೂರದಲ್ಲಿರತಕ್ಕಂಥ ಹೌಸ್ ಆಫ್ ಬಿರಿಯಾನಿ ಹೋಟೆಲಿಗೆ ನಿನ್ನೆ ಚಾಲನೆ ನೀಡಲಾಗಿದ್ದು, ವಿಶೇಷ ಆಫರ್ ಮೂಲಕ ಬಿರಿಯಾನಿಯನ್ನು ರುಚಿ ಬಿರಿಯಾನಿ ನೀಡಲಾಗ್ತಿದೆ. ಹೈದರಾಬಾದ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಉತ್ತರ ಭಾರತ ಚೈನೀಸ್, ನಾನ್ ವೆಜ್ ಮತ್ತು ಮಟನ್ ಬಿರಿಯಾನಿ ಸೇರಿದಂತೆ ವಿವಿಧ ಖಾದ್ಯಗಳು ದೊರೆಯಲಿವೆ. ಒಟ್ಟಾರೆಯಾಗಿ ಒಂದು ದಿವಸದ ರಿಯಾಯಿತಿ ದರದ ಬಿರಿಯಾನಿಗೆ ಜನಗಳು ಮುಗಿಬಿದ್ದು ಖರೀದಿ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಹೌಸ್ ಆಫ್ ಬಿರಿಯಾನಿಯಲ್ಲಿ ರುಚಿಗೆ ಯಾವುದೇ ರೀತಿಯ ಸಾಟಿ ಇಲ್ಲ ಎಂದು ಗ್ರಾಹಕರು ಕೂಡ ಖುಷಿ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಹೌಸ್ ಆಫ್ ಬಿರಿಯಾನಿಯ ವಿವಿಧ ಬಗೆಯ ಬಿರಿಯಾನಿ ಹಾಗೂ ಕಬಾಬ್ ಖಾದ್ಯಗಳು ಜನರನ್ನು ಗಮನ ಸೆಳೆಯುತ್ತಿದೆ. ಅಂತ ಹೇಳಿ ಹೌಸ್ ಆಫ್ ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ. ಇದು ಹೊಸ ಬ್ರಾಂಚು ಕುರುಬರಹಳ್ಳಿ ಮೇನ್ ರೋಡ್, ಶಂಕರ ಮಠ ಸಿಗ್ನಲ್ ದಾಟಿದ ತಕ್ಷಣ ಕುರುಬರಹಳ್ಳಿ ಮೇನ್ ರೋಡ್ ಕರೆಕ್ಟ್ ಅಂತ ಅಪ್ರಾಕ್ಸಿಮೇಟ್ಲಿ 200 ಮೀಟರ್ಸ್ಗೆ ಬರುತ್ತೆ ನಿಮಗೆ. ಸೊ ಇವತ್ತು ಡೇಟ್ ಒಂದು 5th September 2025. ಒಂದು ಬಿರಿಯಾನಿಗೆ ಒಂದು ಬಿರಿಯಾನಿ ಫ್ರೀ ಕೊಟ್ಟಿದ್ದೀವಿ. ದಟ್ ಇಸ್ ಹೈದರಾಬಾದಿ ಬಿರಿಯಾನಿ ಆ್ಯಂಡ್ ನಾಟಿ ಸ್ಟೈಲ್. ಇದು ಒಂದು ಬಿರಿಯಾನಿ ಎಷ್ಟು ಸೇರ್ ಸರ್ ಅಂತ ಕೊಟ್ಟಿದ್ದೀವಿ 150 rupees ರೇಟಿಗೆ. ಆಮೇಲೆ ಕಬಾಬು ಇದೆ, ಚಿಕನ್ ಕಬಾಬ್ ಕ್ವಾಂಟಿಟಿ ಚೆನ್ನಾಗಿ ಕೊಟ್ಟಿದ್ದೀವಿ. ಜನರಿಗೆ ರೀಚ್ ಆಗಬೇಕು, ಟೇಸ್ಟ್ ಎಲ್ಲ ರಿಸರ್ಚ್ ಮಾಡಿ ಒಂದು ಸ್ವಲ್ಪ ಯಾರಿಗೆ ಹೆಂಗೆ ಇಷ್ಟ ಆಗಬೇಕು ಅಂತ ಹೇಳಿ ಹಂಗೆ ಮಾಡಿ ರೆಡಿ ಮಾಡಿರೋದು. ಸೊ ಟೋಟಲಿ ನಿಮ್ಮ ಎಷ್ಟು ಬ್ರಾಂಚ್ ಇದೆ ಸರ್? ಸರ್ ಇದೊಂದು 2021 ಸ್ಟಾರ್ಟ್ ಮಾಡಿರೋದು. ಸೊ ಇನ್ನೊಂದು ಇದು ಬಿಟ್ಟರೆ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಅದು ಅಪ್ರಾಕ್ಸ್ 100 ಮೀಟರ್ಸ್, ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನಿಂದ 100 ಮೀಟರ್ಸ್ ದೂರ 5 PM ಅಂತ ಹೇಳಿ. ಸೊ ಅಲ್ಲೂ ಬರಬೇಕು, ಅಲ್ಲೂ ವಿಸಿಟ್ ಮಾಡಬೇಕು, ಅಲ್ಲೂ ರಿವ್ಯೂ ಕೊಡಬೇಕು ಅಂತ ಹೇಳಿ ವ್ಯೂವರ್ಸ್ಗೆ ಕೇಳ್ಕೊತೀನಿ. ಸೊ ಹೀಗೆ ಸರ್ ಚೈನೀಸು, ನಾರ್ತ್ ಇಂಡಿಯನು ಏನು ಇದು ಮಾಡಬೇಕು ಎಲ್ಲ ಐಟಮ್ಸ್ ಇದೆ ಸರ್. ಎಲ್ಲ ನಾನ್ ವೆಜ್ ಐಟಮ್ಸ್ ಕವರ್ ಮಾಡ್ತೀವಿ. ಅದರಲ್ಲಿ ಏನು ಕಸ್ಟಮರ್ಸ್ಗೆ ಇದೆ ಆಫರ್ನ ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲ? ಸರ್ ಆಫರ್ ಲಿಮಿಟೆಡ್ ಟು ಓನ್ಲಿ ಟುಡೇ 5th September ಅಂತ ಇಟ್ಟಿದ್ದು. ಫ್ರಮ್ ಟುಮಾರೋ ರೆಗ್ಯುಲರ್ ಪ್ರೈಸ್ಗೆ ಇರುತ್ತೆ. ರೆಗ್ಯುಲರ್ ಪ್ರೈಸ್ ಎಷ್ಟು ಸರ್ 150 ಬಿರಿಯಾನಿ ನೋಡಬೇಕಂದ್ರೆ ಬೋತ್ ಇದು. ಸೊ ಏನು ಹೇಳ್ತೀರಿ ಕಸ್ಟಮರ್ಗೆ ಬರ್ತೀವಿ? ಇವಾಗ ಆಲ್ರೆಡಿ ಇವತ್ತು ಓಪನ್ ಆಗಿ ಇವತ್ತೆಲ್ಲ ನೋಡಿರೋ ಹಂಗೆ ಒಂದಷ್ಟು ಜನರು ಅವರಾಗವರೇ ಸ್ವತಃ ಬಂದು ಹೇಳಿದ್ದಾರೆ, ತುಂಬ ಟೇಸ್ಟ್ ಚೆನ್ನಾಗಿ ಮಾಡಿದ್ದೀರಾ, ಇಂಪ್ರೂವ್ ಮಾಡಿ ಅಂತ ಹೇಳಿ ಯಾರೂ ಹೇಳಿಲ್ಲ. ಅದೇ ಸ್ವಲ್ಪ ಆಶ್ಚರ್ಯ. ಅದನ್ನು ಇಂಪ್ರೂವ್ ಮಾಡಬೇಕಿತ್ತು, ಇದನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಹಂಗೇನು ಹೇಳಿಲ್ಲ. ಬಟ್ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ ಎಲ್ಲ ಹೇಳಿ ಬಂದು ಹೇಳಿದ್ದಾರೆ. ಆಮೇಲೆ ಚೀಸ್ ಕ್ವಾಂಟಿಟಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಇನ್ನೊಂದೇನು ಹೇಳಬೇಕು ಅಂತಂದರೆ ಈ ಮಸಾಲ ಕೊಡ್ತಾರಲ್ಲ ರೈಸ್ ಜೊತೆ, ಹೈದರಾಬಾದಿ ಬಿರಿಯಾನಿ ಮಸಾಲ, ಸೊ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೊಡ್ತೀವಿ. ಕೆಲವು ಕಡೆ ಕಸ್ಟಮರ್ಸ್ ಏನು ಮಾಡ್ತಾರೆ, ಹೋಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊತಾರೆ, ಯೂಶಲಾಗಿ ನೋಡಿರೋ ಅಂಥದ್ದು ನಾವು. ಸೊ ಇಲ್ಲಿ ನಾವು ವಿತ್ ಇದರಲ್ಲೇ ರೈಸ್ ಬೌಲಲ್ಲೇ ನಾವು ಅದನ್ನು ಎಕ್ಸ್ಟ್ರಾ ಹಾಕಿ ಕೊಡ್ತೀವಿ. ಎಲ್ಲ 2 ಐಟಮ್ ಟ್ರೈ ಮಾಡಿದ್ವಿ. 2 ಥರ ಬಿರಿಯಾನಿ ಇದೆ, ಹೈದರಾಬಾದಿ, ನಾಟಿ, ಎರಡು ಭಾಳ ಚೆನ್ನಾಗಿದೆ. ಒಳ್ಳೆಯದಾಗಲಿ ಸರ್, ಒಳ್ಳೆಯದಾಗಿ ಓಪನ್ ಮಾಡಿದ್ದಾರೆ. ಏನದು ಬೈ 1 free 1 ಇತ್ತು ಸರ್? ಹೌದು, ಅದೇ ತೊಗೊಂಡಿದ್ದೀವಿ. ಆ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆಯದು ಸರ್, ಈ ಥರ ಮಾಡಿದಾಗ ಜನರಿಗೆ ಗೊತ್ತಾಗುತ್ತೆ, ಟ್ರೈ ಮಾಡ್ತಾರೆ ಎಲ್ಲ ಥರ. ಇವತ್ತು ಬಿರಿಯಾನಿ ಹೌಸ್ ಆಫ್ ಬಿರಿಯಾನಿ ಭಾಳ ಚೆನ್ನಾಗಿ ಮಾಡ್ತಾರೆ. ಏನು ಚೆನ್ನಾಗಿತ್ತು ಬಿರಿಯಾನಿ. ರೈಲಿಗೆ ಬರ್ತಂತ ಮನೆ ಹತ್ರನೇ ನಿಯರ್ ಬೈ ಸುತ್ತಮುತ್ತ ಎಲ್ಲೋ ಹೈದರಾಬಾದಿ ಬಿರಿಯಾನಿ ಹೋಟೆಲ್ ಇಲ್ಲ. ಸೊ ಓಪನ್ ಆಗಿತ್ತು, ಟ್ರೈ ಮಾಡೋಣ ಅಂತ ತಂಗಿ ಜೊತೆ ಬಿರಿಯಾನಿ ಚೆನ್ನಾಗಿತ್ತು. ಬೇರೆ ಡಿಫ್ರೆಂಟ್ ಏನೋ ಸಿಕ್ಕಿರೋ ಎಲ್ಲ ಕಲೆ ಒಳ್ಳೆಯಿದೆ, ಬಿರಿಯಾನಿ ಒಳ್ಳೆ ಸಿಕ್ಕಿರೋದು ಚೆನ್ನಾಗಿದೆ. ಮೇಡಮ್ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲೂ ತಿಂದರೂ ಒಂದು ಭಾಷೆ ಚೆನ್ನಾಗಿದೆ. ರೇಟ್ ಎಲ್ಲ ಹೆಂಗಿದೆ ಸರ್? ರೇಟ್ ರೀಸನಬಲ್ ಆಗಿದೆ. ತುಂಬ
ಹೈಫೈ ಇರ್ತದೆ ರೀಸನಬಲ್ ರೇಟ್ ಇದೆ ಕ್ವಾಲಿಟಿ ಚೆನ್ನಾಗಿದೆ